ಸಿದ್ದರಾಮಯ್ಯ ರಾಜೀನಾಮೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ. ಸಿದ್ದರಾಮಯ್ಯನವರೇ ನೇರವಾಗಿ ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ. 180 ಕೋಟಿ ಅಲ್ಲ, ಬರೀ 80 ಕೋಟಿ ಅವ್ಯವಹಾರ ಆಗಿದೆ ಅಂತ. 80 ಕೋಟಿ ಅಲ್ಲ ಸ್ವಾಮಿ, ₹1 ಸರ್ಕಾರದ ಹಣವು ಅವ್ಯವಹಾರ ಆದ್ರೂನು ಭ್ರಷ್ಟಾಚಾರನೆ ಅಂತ ಕರೀತಾರೆ ಅಂತ ಸಾಲುಗಟ್ಟಲೆ ಆರೋಪ ಮಾಡಿದ್ರು ಶಿಡ್ಲಘಟ್ಟ ಬಿಜೆಪಿಯ ಮುಖಂಡರು. ಸಿಕಲ್ ಆನಂದಗೌಡ ಎಸ್ಟಿ ನಿಗಮದಲ್ಲಿ ಆಗಿರುವಂತ ಅವ್ಯವಹಾರವನ್ನ ಸದನದಲ್ಲಿ ವಿರೋಧ ಪಕ್ಷವು ಕೇಳಿದಾಗ ಸ್ವತಃ ಸಿದ್ದರಾಮಯ್ಯನವರೇ ಹಣ ವರ್ಗಾವಣೆ ಆಗಿರೋದು 180 ಕೋಟಿಯಲ್ಲ, ಕೇವಲ 80 ಕೋಟಿ ಅಂತ ಸ್ವತಃ ಒಪ್ಪಿತ್ತು. ಇದು ಪರ್ಯಾಯವೇನು? ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಪಂಚಮರ ಹಣವನ್ನ ಲೂಟಿ ಮಾಡೋದು ಎಂದರ್ಥ ಅಂತ ಇದ್ರ ಒಂದು ವಿಚಾರವಾಗಿ ಮೂಡ ಹಗರಣವನ್ನ ಬಯಲಿಗೆ ಬಂದಿರುವ ಹಿನ್ನೆಲೆ ಮಾಹಿತಿ ಹಕ್ಕು ಕಾರ್ಯಕರ್ತರಾದ ಡಿಜೆ ಅಬ್ರಹಾಂ ಕರ್ನಾಟಕ ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವ್ಯವಹಾರದ ಬಗ್ಗೆ ಮಾಹಿತಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ನೀಡಿರುವ ಆದೇಶದ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯ ಮೂಲಕ ರಾಜ್ಯಪಾಲರಿಗೆ ಅವಮಾನ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಅವರು ಸರಿ ಅಂತ ಖಂಡಿಸಿ ಬಿಜೆಪಿಯು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಮತ್ತು ಕಾಂಗ್ರೆಸ್ ನಾಮಫಲಕಗಳಿಗೆ ಬೆಂಕಿ ಹಚ್ಚುವ ಮುಖಾಂತರ ಬೀದಿಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು. ಜನ ರಾಜ್ಯದಲ್ಲಿ ಬೇಸತ್ತೋಗಿದ್ರು. ನಾವು ಅವೇರ್ನೆಸ್ ಕೊಡೋದಲ್ಲ, ನಮಗ್ ಗೊತ್ತಿಲ್ದಿರ್ತಕ್ಕಂಥ ವಿಚಾರಗಳನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಮಾಧ್ಯಮದಲ್ಲಾಗ್ಲಿ ತಮ್ಮ ಮುಖಾಂತರ ಇವತ್ತು ತಿಳ್ಕೊತಾ ಇದ್ದಾರೆ. ನಮಗ್ ಮೊದಲೇ ಜನ ತಿಳ್ಕೊತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಗ್ಯಾರಂಟಿ ಭಾಗ್ಯಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನು ಇವ್ರು ಮೋಸ ಮಾಡ್ತಾ ಇದ್ದಾರೆ ಜನಕ್ಕೆ. ಇವತ್ತು ಕರೆಂಟ್ ಬಿಲ್ನ ಹಂತವಾಗಿ ಎತ್ಕೊಂಡ್ ಬರ್ತಾ ಇದ್ದಾರೆ. ಯಾವುದೇ ಫ್ರೀ ಕರೆಂಟ್ ಇಲ್ಲ ಜನರಿಗೆ. ಹಂತವಾಗಿ ಫೀಸನ್ನ ಎಕ್ಸ್ಕೊಂಡ್ ಇದ್ದಾರೆ. ಅಲ್ಲಿ ಮೀಟರ್ ಮೇಲೆ ನಮ್ಗೆಲ್ಲ ಯೂನಿಟ್ ಮೇಲೆ ಇಷ್ಟು ಅಂತ ಹೇಳ್ಬಿಟ್ಟು ಎಕ್ಸ್ತಾ ಇದ್ದಾರೆ. ಮತ್ತೆ ಬಾರಲ್ಲಿ ಬೀರ್ ಮೇಲೆ ಎಸ್ತಾರೆ ದುಡ್ಡು. ಗಂಡನ ತಗೊಂತಾರೆ, ಹೆಂಡತಿಗೆ ಫ್ರೀ ಅಂತಾರೆ. ಮತ್ತೆ ಬಸ್ ಚಾರ್ಜ್ ಗಂಡನ ಹತ್ರ ಡಬಲ್. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ 4-5 ಸಲ ಬಸ್ ಫೇರ್ ಜಾಸ್ತಿ ಆಗಿದೆ. ಇವತ್ತು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮೊದಲು ₹50 ಇರೋದು ಇವತ್ತು ₹100 ಆಗಿದೆ. ಅದು ಏನಾಗ್ತದೆ ಹೇಳಿ? ಗಂಡನ ಹತ್ರ ಗಂಡಸ ಹತ್ರ ತಗೊಂತಾ ಇದ್ದಾರೆ ಟಿಕೆಟ್. ಗಂಡಸರು ಏನಾರ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ₹100 ಕೊಡ್ಬೇಕು, ಹೆಂಗಸರು ಫ್ರೀ ಅಂತಾರೆ. ಅದೇ ₹50 ಅಲ್ಲೇ ಹೋಯ್ತಲ್ಲ. ಇನ್ಯಾರ್ದು? ಇವ್ರ ಅಪ್ಪಂದೇನ ಕೊಡ್ತಾರ? ಜನರ ದುಡ್ಡು ಅವ್ರದೇ ದುಡ್ಡು ಅವರೇ ತಗೊಳ್ಳೋದು, ಅವ್ರಿಗೆ ಕೊಡೋದು. ಈ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಸರ್ಕಾರ ಯಾಕೆ ಬೇಕು ಅಂತ ಜನರಿಗೆ ಗೊತ್ತಾಗ್ಬಿಟ್ಟಿದೆ. ಇವ್ರು ಕೊಡೋದು ಬೇಡ, ನಮ್ಗೆ ಯಾವ ಭಾಗ್ಯಗಳು ಯಾರನ್ನ ಕೇಳ್ತಾರೆ ಈಗ ಭಾಗ್ಯಗಳ ಬಗ್ಗೆ. ಮೊನ್ನೆ ಮೀಟಿಂಗ್ ಅಲ್ಲಿ ಇವ್ರನ್ನ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅವ್ರ ಸಭೆಯಲ್ಲೇ ಕೇಳ್ತಾ ಇದ್ರು, ನೀವು ಯಾವ್ದು ಕೊಡ್ತಾ ಇಲ್ಲ ನಮಗೆ ಭಾಗ್ಯ ಅಂತ, ಭಾಗ್ಯಗಳು ಅಂತ ಹೇಳ್ಬಿಟ್ಟು ಹೆಂಗಸರು ಎದ್ದು ಕೂತ್ಕೊಂಡಿದ್ರು. ಆಯ್ತು ಕೊಡ್ತೀವಮ್ಮ ಅಂತ ಹೇಳ್ತಾ ಇದ್ರು. ಇದಕ್ಕಿಂತ ಬೇಕಾ? ಅವ್ರ ಶಾಸಕರು ಸಂಸದರೆಲ್ಲ ಹಿಂದೆಗಡೆ ಕೂತ್ಕೊಂಡು ನಗ್ತಾ ಇದ್ರು ಸರ್ಕಾರ ಯಾವ ರೀತಿ ನಡೆಸ್ತಾ ಇದೆ ಅಂತ. ಇವೆಲ್ಲ ಯೋಚನೆ ಮಾಡ್ಬೇಕು. ಜನ ಇವತ್ತು ಯಾರು ಕಣ್ಮುಚ್ಕೊಂಡು ಕೂತ್ಕೊಂಡಿಲ್ಲ. ನಿಮ್ಮ ಬೆರಗು ಮಾತುಗಳಿಗೆ ಒಂದ್ಸಲಿ ನಂಬಿದ್ರು, 2 ಸಲ ನಂಬ್ತಾರ? ಇವತ್ತು ರಾಜ್ಯದಲ್ಲಿ ದಿವಾಳಿ ಎತ್ತ ಹೋಗಿದೆ. ಇವತ್ತು ನೀವೇನು ಟ್ರೆಜಡಿನ ಯೂಸ್ ಮಾಡ್ಕೊಂಡಿದ್ದೀರಾ, ನೇರವಾಗಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ಗಳು ಮಾಡ್ಕೊಂಡಿದ್ದೀರಾ. ಯಾವುದೇ ಒಬ್ಬ ಶಾಸಕ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಬಿಜೆಪಿ ಅವರಲ್ಲ, JDS ಅವರಲ್ಲ, ಕಾಂಗ್ರೆಸ್ನವರು. ಇವತ್ತು ಕಾಂಗ್ರೆಸ್ನವರು ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗಳಲ್ಲಿ ಕುತ್ಕೊಳ್ಳೋ ವ್ಯವಸ್ಥೆ ಬಂದಿದೆ ಇವತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಜಯಕುಮಾರ್ ಭಾಗವಹಿಸಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಲೇಬೇಕು, ಭ್ರಷ್ಟಾಚಾರಿಗಳು ರಾಜ್ಯದ ಆಳ್ವಿಕೆ ಮಾಡೋಕೆ ಅರ್ಹರಲ್ಲ ಹಾಗೂ SC STಗಳ ಹಣವನ್ನ ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರವನ್ನ ಮೆರೆಯುತ್ತಿರುವಂತ ಇಂಥ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಅವಮಾನ ಅಂತ ತಿಳಿಸಿದ್ರು. ಇವರು ಬಂದು 18 ತಿಂಗಳಿಂದ ಭ್ರಷ್ಟಾಚಾರದ ಕೋಪದಲ್ಲೇ ಮುಳುಗಿದ್ದಾರೆ. ಇನ್ನು ಪ್ರತಿಯೊಂದು ಒಂದು ನಿಗಮಗಳಲ್ಲಾಗಿರ್ಬೋದು, ಈಗಾಗಲೇ ವಾಲ್ಮೀಕಿ ಹಗರಣ ಇಡೀ ಕರ್ನಾಟಕ ದೇಶಾದ್ಯಂತ ಸದ್ದು ಮಾಡಿದೆ. 187 ಕೋಟಿ ಅಂತ ಹೇಳಿ ಹಗರಣ ಮಾಡಿರೋಂಥದ್ದು. ಇಲ್ಲ, ನಾವು 87 ಕೋಟಿ ಅಂತ ಈಗಾಗಲೇ ನಮ್ಮ ಸೋದರ ಹೇಳ್ದಂಗೆ, ಆನಂದವ್ರು ಹೇಳ್ದಂಗೆ 87 ಕೋಟಿ ಅಂತ ಒಪ್ಕೊಂಡು ಆಲ್ರೆಡಿ ಒಂದು ಸಚಿವರನ್ನ ತಲೆದಂಡ ಆಗಿದ್ರು ಸಮೇತ ಅವ್ರ ಮೇಲೆ ಯಾವುದೇ ರೀತಿಯಾದ ಒಂದು ಕಾನೂನು ರೀತಿ ಅವ್ರಿಗೆ ತೊಂದರೆ ಆಗದಿರಂತ ನೋಡಿಕೊಂಡು ಸರ್ಕಾರನ ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅದಲ್ಲದೆ ಇವತ್ತು ರಾಜ್ಯಪಾಲರು ಒಂದು ಅತ್ಯುನ್ನತ ಹುದ್ದೆಯಲ್ಲಿದ್ದಾರೆ. ರಾಜ್ಯಪಾಲರ ಒಂದು ಹುದ್ದೆಗೆ ಗೌರವ ಕೊಡದೆ
ಅವ್ರದೇ ಪಕ್ಷದ ಸದಸ್ಯರುಗಳು ಏನಿದ್ದಾರೆ ಅವ್ರನ್ನ ಬಾಂಗ್ಲಾದೇಶದ ವಿರುದ್ಧದಲ್ಲಿ ಒದ್ದೋಡಿಸಿ ಅಂತ ಹೇಳಿದ್ರೆ ಇದು ಎಲ್ಲಿದ್ದೀವಿ ನಾವು? ಇನ್ನು ಪ್ರತಿಭಟನೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಮಾಜಿ ಶಾಸಕರಾದ ರಾಜಣ್ಣ, ಶಿಡ್ಲಘಟ್ಟ ಕ್ಷೇತ್ರದ ಬಿಜೆಪಿ ಶಾಸಕ ಸ್ಥಾನ ಆಕಾಂಕ್ಷಿ ಸಿಕಲ್ ರಾಮಚಂದ್ರ ಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷರು ರಾಮಲಿಂಗರೆಡ್ಡಿ, ಅಪಾರ ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಮುಖ್ಯ ಮುನಿಯಪ್ಪ, ತಾಲೂಕು ಜೆಡಿಎಸ್ ಅಧ್ಯಕ್ಷರು, ಮಹಿಳಾ ಘಟಕದ ಅಧ್ಯಕ್ಷರಾದ ಹಾಗೂ ಎಲ್ಲ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಅಯ್ಯಯ್ಯೋ, ಅಯ್ಯಯ್ಯೋ.